ಸಾಕು. ನಮಸ್ಕಾರ ಸಾಹೇಬ್ರಿಗೆ. ಬನ್ನಿ ಬನ್ನಿ ಶ್ಯಾಮರಾವ್, ತಿಂಡಿದ್ದೀನಿ. ಇಲ್ಲ ಸಾಹೇಬ್ರೆ, ನಂದು ತಿಂಡಿ ಆಗಿದೆ. ಅಮ್ಮವ್ರಿಗೆ ಈ ನೆಕ್ಲೆಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಹಾಂ ಮಾವ. ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಅಮ್ಮವ್ರೆ. ಗೊತ್ತು ಬಿಡಿ, ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಸರಿಯಾಗೇ ಇರುತ್ತೆ. ಸಾಹೇಬ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಅಯ್ಯೋ, 2 ನೆಕ್ಲೆಸ್ ಇದೆ. ನಾನು ಅವ್ರಿಗೆ ಒಂದೇ ಹೇಳಿದ್ದೆ ಅಷ್ಟೇ. ಪಾಪ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲಮ್ಮ, ನಾನೇ 2 ನೆಕ್ಲೆಸ್ ಮಾಡ್ಸೋಕೆ ಹೇಳಿದ್ದೆ. 2 ನೆಕ್ಲೆಸ್ ಯಾಕೆ ಮಾವ? ಈಗಾಗಲೇ ನನ್ನ ಹತ್ರ ಸಾಕಷ್ಟು ಒಡವೆಗಳಿದೆಯಲ್ಲ. ಅದು ನಿಂಗಲ್ಲಮ್ಮ, ಈ ಮನೆಗೆ ಬರೋ ದೊಡ್ಡ ಸೊಸೆಗೆ. ಹೇಗಿದ್ರು ನಿಮ್ಮಿಬ್ಬರಿಗೂ ಮಾಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಶ್ಯಾಮರಾವ್ಗೆ ಈಗಲೇ 2 ನೆಕ್ಲೆಸ್ ಮಾಡಿಸಿ ಅಂತ ಹೇಳಿದ್ದೆ. ಯಾಕೆ ರಮಣ, ಸಾಕಾ? ಸಾಕು ಸರದವ, ನಾವು ಈಚೆ ಕಡೆಗೆ ಹೋಗ್ಬತ್ತೀನಿ. ರೇ 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 ಮದುವೆ ಇಸ್ಯ ತೆಗೆದ ತಕ್ಷಣ ನಾಚಿಕೆ ನೋಡೋವಂಗೆ. ನೋಡಮ್ಮ, ಆ 2ನೇ ನೆಕ್ಲೆಸನ್ನು ಯಾವ ಹುಡುಗಿ ಕೊಡಬೇಕು ಅಂತ ನಿರ್ಧಾರ ಮಾಡೋದು ನಿನ್ನ ಜವಾಬ್ದಾರಿ. ನಮ್ಮ ರಾಮಂಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ಹುಡುಕ್ಬಿಡು. ನೀವೇನು ಯೋಚನೆ ಮಾಡಬೇಡಿ ಮಾವ. ನೀವು ಆಶ್ಚರ್ಯ ಪಡುವಂಥ ಹುಡುಗಿನೇ ನಾನು ಹುಡುಕ್ತೀನಿ. ಸರಿನಮ್ಮ. ಮನೆಗೆ ಕಾಲಿಡೋಕೆ ಮುಂಚೆನೆ ನೆಕ್ಲೆಸ್ಸಾ? ಇನ್ನು ಮುಂದೆ ನನ್ನ ಆಟನ ಸ್ವಲ್ಪ ಜೋರಾಗಿ ಮಾಡಬೇಕು. ಅದು ನಿಮ್ತ ಒಂದು ಕ್ಯಾಮೆ ಆಗ್ಬೇಕಿತ್ಕೊಂಡ್ರಲ್ಲ. ನಾವು ಸೀರಿಯಸ್ ಆಗಿ ಗೋಲಿ ಆಡ್ತಾ ಇದೀವಿ, ನೀನ್ ಆಗ್ಬೇಕು ಬಾ, ಹೋಗು. ಇದು ದೊಡ್ಡೆ ಹೊಡಿಲ್ಲ. ಸರಿ ಬಿಡಿ, ನಿಮ್ಗೆ ಅನುಭವಿಸೋ ಅದೃಷ್ಟ ಇಲ್ಲ, ನಾನು ಬರ್ತೀನಿ. ಏನ್ ರಮಣ ಅದು? ಬಿಡ್ಲಾ, ನಾನು ಡೈರೆಕ್ಟ್ ಮಾಡಿಸ್ಕೊತೀನಿ. ನಾವು ಇದೆಯೋ ಹೇಳ್ರಮಣ್ಣ, ಬ್ಯಾರೆ ಯಾಕೆ ಕುಡಿಕೋಬೋದಿಯೇ? ತಾವು ಸ್ಯಾನೆ ಸೀರಿಯಸ್ ಆಗಿ ಗೋಲಿ ಆಡ್ತಿದ್ರಿ, ಆಡ್ಕೊಳ್ಳಿ. ಥೋ, ಆ ಗೋಲಿಗಿಂತ ನೀನು ಮುಖ್ಯ ರಮಣ. ಏನು ವಿಷಯ ಹೇಳು. ಅದು ನೀವು ಈ ಸ್ಕೂಲ್ನಾಗ ತೆಪ್ಪು ಮಾಡಿದ್ರೆ ಮೇಡಮ್ಗೆ ಏನು ಹೇಳಿ ಸಮಾಧಾನ ಮಾಡ್ತಿರ್ಲ? ಅದಿರ್ಲಿ, ಮೊದಲು ಏನು ವಿಷಯ ಅಂತ ಹೇಳೋಣ. ದೊಡ್ಡೊಟ್ಟೆ ಇಸಿ ಅದೇಕಲ್ಲ, ನೀವು ಏನು ಹೇಳಿದ್ರೆ ಮೇಡಮ್ ನಿಮ್ಮನ್ನ ಕ್ಷಮಿಸ್ತಾರೆ. ಚಿಕ್ಕ ತಪ್ಪಾದ್ರೆ ಸಾರಿ ಮೇಡಮ್ ಅಂತ ಕೇಳಬೇಕು, ದೊಡ್ಡ ತಪ್ಪಾದ್ರೆ ಸಾರಿ ಮೇಡಮ್ ಅಂತ ಬರ್ಕೊಡ್ಬೇಕು. ಹಂಗಾರೆ ನನಗೆ ಸಾರಿ ಮೇಡಮ್ ಅಂತ ಬರ್ಕೊಡಿ. ಆ ಸ್ಕೂಲಿಗೆ ಒಮ್ಮೆಗೆ ಪೆನ್ನು ಪೇಪರ್ ಮುಟ್ಟೋದೇ ಇಲ್ಲ. ಸರಿ ಬಿಡಿ, ಆಯ್ತು. ಇರು ರಮಣ, ಲೋ ದೊಡ್ಡಟ್ಟೆ, ಮನೆಗೆ ಹೋಗಿ ಬುಕ್ ಪೆನ್ ತಗೊಂಡ್ ಬರ್ಲ. ಬಾ ರಮಣ, ಅಲ್ಲಿ ಕುತ್ಕೊಳ್ಳೋಣ. ಈಗ ಹೇಳ್ರಮಣ, ಅದ್ ನಾವೇನು ಅನ್ಭವಿಸುವಂಥದ್ದು?
ಲವ್ ನಾನು ಕೊಡಿಸ್ತೀನಿ ಅಂತ ಯಾವಾಗಲೇ ಹೇಳಿದೆ. ನೀವು ಸ್ಯಾನೆ ಸೀರಿಯಸ್ ಆಗಿ ಬ್ಯಾಂಕ್ ಅದೇ ಪ್ಲಾನ್ ಮಾಡಿ ಹೋಗು. ಹಾಗಲ್ಲೇ ಬಂದ್ಬಿಟ್ಟ ಇಲ್ಲಿ ಹೋಗ. ರಾಮಣ್ಣಂಗೂ ಅವ್ರ ಅದಕ್ಕೆ ಬುದ್ಧಿ ಬಂದ್ಬಿಟ್ಟದ್ಕಲ್ಲ. ಏನಿದು? ಸಾರಿ, ನಮ್ಮ ಹುಡುಗರು ಬರ್ಕೊಟ್ರಕಲ್ಲ. ರಮಣ, ನಿಂಗೆ ಓದಕ್ಕೆ ಬರ್ತೈತಾ? ಅಲ್ಲ, ಈ ಐಕ್ಳು ಹೆಂಗೆ ನಂಬ್ತೀಯ? ಏನಾದ್ರು ಎಡ್ವರ್ಡ್ ಬರ್ಕೊಟ್ಟಿದ್ರೆ ಏನು ಮಾಡೋದು? ಲವ್ ಹೌದಲ್ವಾ, ಇವಾಗ ಏನೆಲ್ಲ ಮಾಡೋದು? ಒಂದು ಕ್ಯಾಮೆ ಮಾಡಮ್ಮ. ನೀ ಕುಸ್ತಿಗೆ ತಯಾರಿ ನಡ್ಸಂಗೆ ಸಾರಿ ಕೇಳಕ್ಕೂ ತಯಾರಿ ನಡ್ಸಮ್ಮ. ಆದರೆ ಅದಕ್ಕೆ ಮೇಡಮ್ ಇಲ್ವಲ್ಲ? ಅಯ್ಯೋ ಮೇಡಮ್ ಬೇಡ, ಹೀರೆ ಇದ್ರೆ ಸಾಕು. ಲವ್ ಏನೆಲ್ಲ ಹೇಳ್ತಿದ್ಯಾ? ನೀನಂತ ಬಾರಮ್ಮಣ, ನಾನು ಹೇಳ್ಕೊಡ್ತೀನಿ. ಲವ್ ಅಣ್ಣ, ಲವ್ ಏನ್ಲ ಬಾರಣ. ಈಗ ಹೇಳು. ಇರು 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 ಇರು. ಏನ್ ರಾಮ ಅವ್ರೆ ಇಷ್ಟು ಬ್ಯಾಗ್ನೆ ಬಂದಿದ್ದೀರಾ? ಏನಾದರೂ ಕೆಲಸ ಆಯ್ತಾ? ಅದು ಹೊಸ ಕೆಲಸ ಇತ್ತು. ಭಯ ಬೀಳ್ಬೇಡಿ, ಮಾತಾಡಿ. ಅದು ಏನಾಯ್ತೈತೆ ಅಂದರೆ, ನೀವು ಹೇಳ್ದೆ ನಂಗೆ ಹೆಂಗ್ ಗೊತ್ತಾಯ್ತದೆ? ಲವ್ ನಿನ್ನ ಮಧ್ಯ ಮಾತಾಡ್ಬಿಡಕ್ಕಲ್ಲ, ನಂಗೆ ಮರ್ತೋಯ್ತದೆ. ನಾನಲ್ಲ ರಮಣು, ಮೇಡಮು ಅವ್ರಿಗೆ ಇಸ್ಕೂಲಿಗೆ ಟೈಮ್ ಆಯ್ತದೆ, ಬಿಡ್ನಿ ಹೇಳು. ಅದು ಆವತ್ತು ಹಾಂ ನಿಮ್ಮ ತಾವು ಮಾತಾಡಿದ್ದು ನಿಮಗೆ ಸ್ಯಾನೆ ನೋವಾಗೈತೆ ಅನ್ನಿಸ್ತೈತೆ. ಮನ್ಸಿಂದ ಹೇಳು ರಮಣ, ಮನ್ಸಿಂದ. ನನ್ನ ತೆಪ್ಪಾಯ್ತು. ಇದೊಂದ್ಕಿತ ಈ ಕೂಸ್ನಾಗ ಸಮಸ್ಬಿಡಿ. ಏನು ಕೂಸ? ಓಹೋ, ರಾಮುನ ಅಂತ ಹೇಳು. ಈ ರಾಮನ್ನ ಸಮಸ್ಬಿಡಿ. ಸಾರಿ. ಲವ್ ಅವ್ರಿಗೆ ಬಂದು ತಗೊಳಕ್ಕೆ ಹೇಳ. ಸರೋಯ್ತು ರಾಮಣ, ಸಂದ ಮಾಡಿದೆ ಅಷ್ಟೇ, ಮುಗೀತು. ಬಾ ನಿನ್ ತಯಾರಿ. ಇನ್ಮೇಲೆ ಅಕಾಡಿಗೆ ಸೀದಾ ಇಳಿಯೋದಯ್ಯ. ನಡಿ. ನಿಂತರ ಐಡಿಯಾ ಕೊಡೋನು ಈ ಊರಾಗ ಯಾವನು ಇಲ್ಲಕ್ಕಲ್ಲ. ಯಾರೇ ನಿಮ್ಗಿಂತ ತಲೆ ಇಲ್ದಿರೋ ಐಡಿಯಾನೆಲ್ಲ ಕೊಡೋದು? ಏನ್ರಿ ಇದು? ನಾವು ಬಡವರೇ ಇರ್ಬೋದು, ಆದರೆ ನಮಗೂ ಸ್ವಾಭಿಮಾನ ಇದೆ. ನೀವು ಕೊಟ್ಟಾಗ್ಲೆಲ್ಲ ಈಸ್ಕೊಳ್ತಾನೆ ಇರ್ತೀವಿ ಅಂತ ಅನ್ಕೋಬೇಡಿ, ನಮಗೆ ವಾಪಸ್ ಕೊಡೋಕ್ಕೂ ಬರುತ್ತೆ.